ನಮಸ್ಕಾರ ರೈತ ಬಂದವ್ರೆ. ಹ್ಮ್. ನನ್ನ ಹೆಸರು ಬಂದ್ಬಿಟ್ಟು ಅಂಬರೀಶ್ ಅಂತೇಳಿ ಹಾಸನ ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇರೋದು. ನಾನಿವತ್ತು ಹೊಸ ಗುಡ್ಡ ಅಂತೇಳಿ ಒಂದು ಗ್ರಾಮದಲ್ಲಿ ಮೆಣಸಿನ ತೋಟಕ್ಕೆ ನಾವು ನವಭಾರತ ಫರ್ಟಿಲೈಸರ್ದು ಪ್ರಾಡಕ್ಟ್ ಕೊಟ್ಟಿದ್ವಿ. ಅದು ಯಾವ ಥರ ರಿಸಲ್ಟ್ ಕೆಲಸ ಮಾಡುತ್ತೆ ಮಾಡಿಲ್ಲ ಅಂತೇಳಿ ಸ್ವತಃ ನಮ್ಮ ರೈತರಾದಂಥ ಇದಾರೆ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಮಾಮ. ನಮಸ್ಕಾರ ನಿಮ್ಮ ರೀ. ಹೆಸರು? ನಮ್ಮ ಹೆಸರು ಕಾಡಪ್ಪ ಅಂತಂದ. ಊರು? ಊರು ಹೊಸಗುಡ್ಡ. ಹೊಸಗುಡ್ಡ. ಮಾಮ, ನಮ್ಮ ನವಭಾರತ ಫರ್ಟಿಲೈಸರ್ದು ಪ್ರಾಡಕ್ಟ್ಗಳು ಯೂಸ್ ಮಾಡಿ ಅಲ್ಲಿನ ಇವ ಯೂಸ್ ಮಾಡೇನ್ರಿ. ಇದು ವಿಭಾ ಯೂಸ್ ಮಾಡಿದೆ, ಆಮೇಲೆ ವಿ ಗೋಲ್ಡ್ ಯೂಸ್ ಮಾಡಿದೆ, ವಿಗೋಲ್ಡ್ ಯೂಸ್ ಮಾಡಿವಿ. ಗೊಬ್ಬರ ಯೂಸ್ ಮಾಡಿವಿ. ಗೊಬ್ಬರ CMS ದೋಸ್ ಪೊಟಾಸ್ ಯೂಸ್ ಮಾಡಿದೆ. ಯೂಸ್ ಮಾಡಿವ್ರಿ. ಈಗ ಅಷ್ಟು ಯೂಸ್ ಮಾಡ್ಯಲ್ಲ ಮಾಮ. ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೆಂಗ್ ಅನ್ಸೈತೆ? ಇಲ್ಲ, ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ. ವಿಭಾ ಅದ್ರಲ್ಲಿ ಏನ್ ಕೆಲಸ ಮಾಡುತ್ತೆ? ಈ ವಿಭಾ ಮುಟ್ರಿ, ಹಾ. ಇದು ನುಸಿ, ಬಿಳೆ ನುಸಿ, ಹಸಿರು ನುಸಿ ಇವೆಲ್ಲ ಕ್ಲೀನ್ ಆಗೈತೆ. ಕ್ಲೀನ್ ಮಾಡಿ ಕ್ಲೀನ್ ಮಾಡೈತೆ. ಬೆಳಿ ಗ್ರೋತ್ ಗೋಲ್ಡ್ ಹಾಕಿದ್ಮ್ಯಾಗ ಗ್ರೋತ್ ಬಂದೈತೆ. ಗ್ರೋತ್ ಬಂದೈತೆ. ವಿ ಗೋಲ್ಡ್ ಹಾಕಿದ್ಮೇಲೆ ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ. ಆಮೇಲೆ ಕಾಪ್ ಸೆಟ್ಟಿಂಗ್ ಪರವಾಗಿಲ್ಲ, ಚೆನ್ನಾಗೈತೆ. ಕಾಪ್ ಸೆಟ್ಟಿಂಗ್ ಎಲ್ಲ ಬೆಸ್ಟ್ ಆಯ್ತಲ್ಲ. ಬೇಸ್ ಬಂದೈತೆ. ನೋಡ್ತಿರ್ಬೋದು ರೈತರೇ, ಕಾಪ್ ಸೆಟ್ಟಿಂಗ್ ರೈತರೇ ತೋರಿಸ್ತಾ ಇದಾರ, ನಾವು ತೋರಿಸ್ತಾ ಇಲ್ಲ. ಇನ್ನು ನವಭಾರತ ಅಂತ ಕಂಪಲ್ಸರಿ ಯೂಸ್ ಮಾಡಿಲ್ಲ ಮಮ್ಮ ನೀನು? ನವಭಾರತ ಕಂಪಲ್ಸರಿ ಇದನ್ನ ಯೂಸ್ ಮಾಡಿದ್ರೆ ನಿಂಗೆ ಲಾಸ್ ಆಗಿಲ್ಲ? ಲಾಸ್ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಿ? ಅಲ್ಲ, ಇದನ್ನ ಯೂಸ್ ಮಾಡೋದ್ರಲ್ಲಿಂದ ಬಹಳ ಒಳ್ಳೇದಂತ. ಅಂದ್ರೆ ಈಗ ಹೊರಗಡೆ ತಗೊಂಬಂದು ಯೂಸ್ ಮಾಡೋದಕ್ಕೂ ನಮ್ದು ಯೂಸ್ ಮಾಡೋದಕ್ಕೆ ಏನು ಫರ್ಕ್ ಐತಿ? ಪರವಾಗಿಲ್ಲ, ಇದ್ರಲಿಂದ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾವ. ಅವ್ರು ಕೊಡ್ತಾರ, ತಗೊಂಬಂದು ಹೊಡಿತೀವಿ, ಏನ ಕೊಟ್ಟಿವಲ್ಲಪ್ಪ ಅಂತಾರ. ಇದಂದ್ರ ರಿಸಲ್ಟ್ ಪಕ್ಕ ಇರ್ತದೆ. ರಿಸಲ್ಟ್ ಪಕ್ಕ ಇರ್ತದೆ. ನೋಡ್ರಿ ರೈತರೆ, ನಮ್ಮ ರೈತರಾದಂತ ಕಾಡಪ್ಪ ಅವ್ರು ಹೇಳ್ತಾ ಇದಾರ, ನವಭಾರತ ಫರ್ಟಿಲೈಸರ್ದು ಪ್ರಾಡಕ್ಟ್ಗಳು ಯೂಸ್ ಮಾಡೋದ್ರಿಂದ 100% ರಿಸಲ್ಟ್ ಐತಿ. ಆಮೇಲೆ ಇಳುವರಿನ ಎಕ್ಸೆಪ್ಟ್ ಮಾಡ್ಬೋದು. ಆಮೇಲೆ ಇದನ್ನ ಯೂಸ್ ಮಾಡೋದ್ರಿಂದ ರೋಗಗಳು ಕಡಿಮೆ ಇರ್ತಾವ. ಇದನ್ನ ಹಾಕೋದ್ರಿಂದ ರೋಗಗಳು ಏನು ಜಾಸ್ತಿ ಬಂದಿದ್ದೈತೆ? ಇಲ್ಲ, ರೋಗಗಳು ಕಡಿಮೆ ಆತಾವ. ರೋಗಗಳು ಕಡಿಮೆ ಆತಾವ. ಈಗ ಹೊರಗಿಂದ ಹೊಡೆದ್ರಪ್ಪ ಅಂದ್ರೆ ಎಷ್ಟೊತ್ತು ಹೊಡಿತಿದ್ದೆ ಔಷಧಿನ? ಇದನ್ನ ಹೊಡೆದ್ರೆ ಎಷ್ಟೊತ್ತು ಹೊಡಿದ್ವಿ? ಅದನ್ನಂದ್ರ ವಾರಕ್ಕೊಂದ್ಸಲ ಹೊಡಿಬೇಕಾಗ್ತಿತ್ತು. ಇದನ್ನ ನಾವು ಇಲ್ಲಿಗೊಂದು 3-4 ಸ್ಪ್ರೇ ಮಾಡಿವಿ ಅಷ್ಟೇ. ಎಷ್ಟು ತಿಂಗಳ ಬೆಳೆದ? ಈಗ 4 ತಿಂಗಳದ್ದೈತಿ. 4 ತಿಂಗಳದ್ದು. ಈಗ ಹೊರಗಿಂದ ಹೊಡೆದ್ರೆ ಎಷ್ಟೊತ್ತು ಹೊಡಿತಿದ್ದೆ ಇಲ್ಲಿಗೆ? ಇಲ್ಲಿಗೆ ಅದು 10 ದಿವ್ಸಕ್ಕೊಂದ್ಸಲ ಹೊಡಿಬೇಕಾಗ್ತಿತ್ತು. 10 ದಿವಸ 12 ದಿವ್ಸಕ್ಕೊಂದ್ಸಲ ಹಂಗ ಸಿಂಪಡಣೆ ಮಾಡ. ಮಿನಿಮಮ್ ಎಷ್ಟು ಸ್ಪ್ರೇ ಆಗ್ಬೋದು ನಿಮ್ ಕಡೆ? ಇಲ್ಲಿಗೆ ಒಂದು 8-10 ಆಗ್ತತ್ತು. ನಮ್ದು ಎಷ್ಟು ಹೊಡೆದ್ವಿ? ಈಗ ಒಂದು 4 ಮಾಡಿವಿ. 4 ನೋಡಿ ರೈತರಿಗೆ ಹೇಳ್ತಿದಾರ. ನೋಡಿ 8, 9 ಎಲ್ಲಿ 4 ಎಲ್ಲಿ ಅಂದ್ರೆ ನಿಮಗೇನಪ್ಪ ಅಂದ್ರೆ ಇಲ್ಲಿ ಖರ್ಚು ಕಡಿಮೆ, ಆಮೇಲೆ ಆದಾಯ ಜಾಸ್ತಿ ಅಂತ 100% ಬಂದೇ ಬರ್ತದೆ. ಬರ್ತದಮ್ಮ. ಇಳುವರಿ ಎಲ್ಲ ಚೆನ್ನಾಗೈತಿ. ಬೇರೆ ರೈತರೆಲ್ಲ ಬಳಸ್ಬೋದು. ಇದು ಬಳಸೋದ್ರಿಂದ ಏನು ಎಫೆಕ್ಟ್ ಇಲ್ಲ. ಎಫೆಕ್ಟ್ ಏನಿಲ್ಲ. ನೋಡಿ, ಮೆಣಸಿನಕಾಯಿ ರೈತರು ಪ್ರತಿಯೊಬ್ಬರು ನವಭಾರತ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ನಿಮಗೆ ಈಗ 3 ದಿನಕ್ಕೆ 4 ದಿನಕ್ಕೆ ಒಂದ್ಸತಿ ಮದ್ದು ಹೊಡೆಯೋದಕ್ಕಿಂತ ಇದು ನವಭಾರತ ಬಳಸೋದ್ರಿಂದ ನಿಮಗೆ 15 ರಿಂದ 20 ದಿನ ಒಂದೊಂದು ಬೆಳೆ ಕಾಪಾಡ್ತೈತಿ.